ಅಮೆರಿಕ ಇಸ್ರೇಲ್ನ ಎಪಿಕ್ ಫ್ಯೂರಿ ಈ ದಾಳಿಯ ವಿರುದ್ಧವಾಗಿ ಇರಾನ್ ಪ್ರತೀಕಾರದ ದಾಳಿ ಕೂಡ ಒಂದು ಕಡೆ ನಡೀತಾ ಇದೆ. ಇಲ್ಲಿ ಇರಾನಿಂದ ಮೊದಲ ಬಾರಿಗೆ ಶೆಜ್ಜಿಲ್ ಕ್ಷಿಪಣಿ ಪ್ರಯೋಗ ಆಗಿದೆ. ಇಲ್ಲಿ ಅತ್ಯಾಧುನಿಕ ಶೆಜ್ಜಿಲ್ ಮಿಸೈಲ್ಗಳಿಂದ ಇರಾನ್ ಇದೀಗ ದಾಳಿ ಮಾಡ್ತಾ ಇದೆ. ಇರಾನ್ನ ಮೇಲೆ ಸಾವಿರಾರು ಕ್ಷಿಪಣಿಗಳು ಬಂದು ಬಿದ್ದಿವೆ. ಇರಾನ್ನ ಸೇನಾ ನೆಲೆಗಳು ಧ್ವಂಸವಾಗಿದೆ. ಇರಾನ್ನ ನಗರಗಳೆಲ್ಲವೂ ಕೂಡ ನಾಶವಾಗಿದೆ. ಇದರ ಹೊರತಾಗಿಯೂ ಇರಾನ್ ಸದ್ದಡಗಿಸುತ್ತೇವೆ ನಾವು, ಇರಾನ್ ಹೆಡೆಮುರಿ ಕಟ್ಟಿಬಿಡ್ತೀವಿ ನಾವು ಅಂಥೇಳಿ ಅಮೆರಿಕ ಇಸ್ರೇಲ್ ಏನು ಹೇಳಿಕೊಂಡಿತ್ತು, ಅಣ್ವಸ್ತ್ರ ನೆಲೆಗಳನ್ನು ಧ್ವಂಸ ಮಾಡಿಬಿಡ್ತೀವಿ ನಾವು, ಇದೆಲ್ಲ ಏನಿತ್ತೋ ಇದು ಆಗಿದೆಯೋ ಆಗಿಲ್ವೋ ಬೇರೆ ವಿಚಾರ. ಆದರೆ ಇರಾನ್ ತನ್ನ ಪ್ರತಿದಾಳಿಯನ್ನು ಮಾಡುವುದು ನಿಲ್ಲಿಸಿಲ್ಲ. ಅದನ್ನು ಇರಾನ್ ಈ ಥರ ಮಾಡ್ತಿರೋದು ನೋಡಿದ್ರೆ ಇರಾನ್ ಒಂದು ಹಂತದಲ್ಲಿ ಅಮೆರಿಕ ಇಸ್ರೇಲ್ ಕಂಬೈನ್ಡ್ ಮಾತಾಡ್ತಿರೋದು ನಾನು, ಇಬ್ಬರು ಕೂಡ ಸೇರಿಕೊಂಡು ಎಷ್ಟು ಮಿಸೈಲ್ ಇಟ್ಕೊಂಡಿದ್ದರೋ ಅದನ್ನು ದಾಟುವಷ್ಟು, ಆ ಸಂಖ್ಯೆ ಮೀರಿಸುವಷ್ಟು ಮಿಸೈಲ್ಗಳು ಇರಾನ್ ಬಳಿ ಇದ್ವಾ ಅಂತ ಆಶ್ಚರ್ಯ ಆಗ್ತಾ ಇದೆ. ಇದೀಗ ಈ ಕ್ಷಿಪಣಿಗಳ ಮಳೆನ ಸುರಿಸ್ಬಿಟ್ಟಿದೆ ಅಮೆರಿಕ ಇದೇ ಇರಾನ್ನ ಮೇಲೆ. ಇಸ್ರೇಲ್ ಕೂಡ ಬಿಟ್ಟಿಲ್ಲ, ಇಸ್ರೇಲ್ನ ಮೇಲೆ ಇರಾನ್ ಕೂಡ ಬಿಟ್ಟಿಲ್ಲ. 17 ದಿನ 16 ದಿನ ಆದಮೇಲೂ ಕೂಡ ಈ ಪರಿ ದಾಳಿ ಇರಾನಿಂದ ಆಗ್ತಿದೆ ಅಂತ ಹೇಳಿದ್ರೆ ಮಿಸೈಲ್ಗಳ ಸಂಗ್ರಹ ಎಷ್ಟಿರಬಹುದು ಅಂತ ಒಂದು ಅಂದಾಜು ಅನೇಕರಿಗೆ ಸಿಗ್ತಾ ಇಲ್ಲ. ಇದು ನೋಡಿ, ಶೆಜ್ಜಿಲ್ಲು 700 kg ತೂಕ, 2000 ಕಿಲೋಮೀಟರ್ ಇದರ ರೇಂಜ್. 2000 ಕಿಲೋಮೀಟರ್. ಇಲ್ಲಿ ಇರಾನ್ನಲ್ಲಿ ಒಂದು ಕಡೆ ಅವರು ಬಟನ್ ಒತ್ತಬಿಟ್ರೆ ಅಲ್ಲಿಂದ 2000 ಕಿಲೋಮೀಟರ್ ದೂರದ ಗುರಿಯನ್ನದು ಮುಟ್ಟಬಲ್ಲದು. ಅಲ್ಲಿಂದ 2000 ಕಿಲೋಮೀಟರ್ ದೂರ ಇರೋದು ಯಾವುದು ಅಂದರೆ ನಿರ್ವಿವಾದವಾಗಿ ಇಸ್ರೇಲ್. ಅದು ಇಲ್ಲಿಂದ ಇಸ್ರೇಲ್ಗೆ ನಾವು ಹೊಡಿತೀವಿ ಅಂಥೇಳಿ ಇರಾನ್ ಅದನ್ನು ಲಾಂಚ್ ಮಾಡ್ತಾ ಇದೆ. ಇದು ಡ್ಯಾನ್ಸಿಂಗ್ ಕ್ಷಿಪಣಿ, ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೀತಾರೆ. ಭಯಾನಕ ತಾಕತ್ತಿದೆ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆ ಎಲ್ಲಿದ್ದಿದ್ದು? ಇರಾಕ್ನಲ್ಲಿದ್ದದ್ದು. ಇರಾನ್ ಎಲ್ಲಿಗೆ ಲಾಂಚ್ ಮಾಡಿದೆ ಅಂದರೆ ಇರಾಕ್ನಲ್ಲಿದ್ದಂಥ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆ ಧ್ವಂಸ ಮಾಡೋಕ್ಕೆ ಇದನ್ನು ಲಾಂಚ್ ಮಾಡಿದೆ. ಅದು ಧ್ವಂಸ ಮಾಡಿದೆ ಕೂಡ. ಶೆಜ್ಜಿಲ್ ಕ್ಷಿಪಣಿ ತಾಕತ್ತೇನು ಅಂದರೆ ಸ್ವದೇಶಿ ನಿರ್ಮಿತ. ಇದು 2 ಹಂತದ ಖಂಡಾಂತರ ಕ್ಷಿಪಣಿ, ಘನ ಇಂಧನ ಮತ್ತು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದಕ್ಕೆ ಅಶೌರ ಮತ್ತು ಅಶುರ ಕ್ಷಿಪಣಿ ಅಂತಲೂ ಕೂಡ ಕರೀತಾರೆ ಇದನ್ನು. ಇದರ ಜಿಗಿಯುವ ಎತ್ತರ ಮತ್ತು ಕೌಶಲ್ಯದ ಕಾರಣದಿಂದಾಗಿ ಡ್ಯಾನ್ಸಿಂಗ್ ಅಂತ ಈ ಕ್ಷಿಪಣಿ ಹೆಸರು ಜೊತೆಗೆ ಅದು ಕೂಡ ಸೇರಿಕೊಂಡಿದೆ. ಸೊ 700 kg ತೂಕ ಇರುತ್ತೆ, ಪೇಲೋಡ್ ಸಾಮರ್ಥ್ಯ ಅಷ್ಟಿದೆ ಇದಕ್ಕೆ. ಐರನ್ ಡೋಮ್ನಂತಹ ಆ್ಯಂಟಿ ಮಿಸೈಲ್ ಗುರಿಗೂ ಸಿಗಲ್ಲ. ನೋಡಿ, ಒಂದು ಕಡೆಯಿಂದ ಒಂದು ಈ ಕ್ಷಿಪಣಿ ಹಾರಿಬಿಟ್ಟಾಗ ಶೆಜ್ಜಿಲನ್ನು, ಐರನ್ ಡೋಮಿಂದ ಒಂದಷ್ಟು ಮಿಸೈಲ್ಗಳು ಅಲ್ಲಿಂದ ಕೂಡ ಬರ್ತವೆ. ಒಂದು ಕಡೆ ಶೆಜ್ಜಿಲ್, ಐರನ್ ಡೋಮ್ ಈ ಕಡೆಯಿಂದ ಅಲ್ಲೂ ಒಂದಷ್ಟು ಕ್ಷಿಪಣಿಗಳು ಬಂದಾಗ ಆ ಕ್ಷಿಪಣಿಗಳ ಗುರಿಗೆ ಈ ಶೆಜ್ಜಿಲ್ ಸಿಕ್ಕಾಕೊಂಡು ಆಕಾಶದಲ್ಲಿ ಧ್ವಂಸ ಆಗಲ್ಲ. ಆ ಗುರಿಗಳನ್ನು ಮೀರಿಸಿ ಅವುಗಳ ಕ್ಯಾಲ್ಕುಲೇಷನ್ನು ದಾಟಿಕೊಂಡು ಅವುಗಳ ಸಿಗ್ನಲ್ಗಳಿಗೂ ಸಿಗದೆ ಇದು ಹೋಗಿ ತನ್ನ ಟಾರ್ಗೆಟ್ ರೀಚ್ ಆಗುತ್ತೆ ಅಂತ 1990 ಇದು ನಿರ್ಮಾಣಕಾರಿಯಾಗಿತ್ತು. 2008ರಲ್ಲಿ ಇದರ ಪರೀಕ್ಷೆ ಕೂಡ ನಡೆದಿತ್ತು.